ನಮ್ಮ ಮೌಂಟೇನ್ ಅಲಿಯಾಸ್ ಭೀಷ್ಮ ಆನೆ ಹೇಗಿದ್ದಾನೆ ಅಂತ ನೋಡ್ತಾ ಇರ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿದ್ದಾನೆ. ದುಬಾರೆ ಕ್ಯಾಂಪ್ಗೆ ಹೋದಂಥ ಟೈಮಲ್ಲಿ ನಮ್ಮ ಭೀಷ್ಮ ಆನೆನ ನೋಡ್ಬೋದು. ತುಂಬಾ ಸೌಮ್ಯ ಸ್ವಭಾವದವನಾಗಿದ್ದಾನೆ. ಹೇಳಿದ ಮಾತನ್ನು ಕೇಳ್ತಾನೆ. ಒಂದೊಳ್ಳೆ ಪರ್ಸ್ನಾಲಿಟಿ ಇದ್ದಾನೆ. ಹೈಟ್ ಕಡಿಮೆ, ಸೇಮ್ ಕರಡಿ ಮತ್ತು ಬೇರೆ ಬೇರೆ ಆನೆಗಳನ್ನು ನೋಡ್ತೀವಲ್ಲ, ಗುಂಡ ಆನೆ ಎಲ್ಲ ನೋಡಿರ್ತೀವಲ್ಲ, ಅದೇ ರೀತಿ ಹೈಟ್ ಕಡಿಮೆ ಆದರೆ ಬಲಶಾಲಿಯಾಗಿರುವಂತಾನೆ ಮತ್ತು ಸಣ್ಣದಾಗಿರುವಂಥ ದಂತ ಈ ಆನೆಗಳಿಗೆಲ್ಲ ಬರುವಂಥ. ಕರಡಿಗೂ ಕೂಡ ಇಷ್ಟ ಇದೆ ದಂತ. ಇನ್ನು ನಮ್ಮ ಕಂಸ ಆನೆ ಕೂಡ ಬರ್ತಾ ಇದೆ ಅಂತ ಕೂಡ ನೋಡ್ತಾ ಇರ್ಬೋದು. ದುಬಾರೆಗೆ ಬಂದರೆ ಜಾಸ್ತಿ ಆನೆಗಳಿದಾವೆ ನೋಡ್ಬೋದು. ಎಲ್ಲ ಆನೆಗಳನ್ನು ಒಟ್ಟಿಗೆ ನೋಡ್ಬೋದು, ಸ್ನಾನ ಮಾಡಿಸ್ಬೋದು, ಫೋಟೋ ತೆಗೆಸ್ಕೋಬೋದು, ಮೇವನ ಕೊಡ್ಬೋದು. ನೋಡ್ತಾ ಇರ್ಬೋದು, ಇದೆ ಕಂಸ ಆನೆ ದುಬಾರೆ ಕ್ಯಾಂಪ್ನಲ್ಲಿದೆ. ಚಿಕ್ಕ ವಯಸ್ಸಿನ ಆನೆಗಳಿಗೆಲ್ಲವೂ ಕೂಡ ಕಂಸ ಆನೆ. ಭೀಷ್ಮನನ್ನು ಕಂಡ್ರೆ ತುಂಬ ಜನ ಇಷ್ಟಪಡ್ತಾರೆ. ಒಂದೊಳ್ಳೆ ಪರ್ಸ್ನಾಲಿಟಿ, ಒಂದೊಳ್ಳೆ ಕಟ್ಟುಮಸ್ತುದ್ಯ ಅಂತಲೇ ಹೇಳ್ಬೋದು. ಆ ರೀತಿ ರೋಷದಲ್ಲಿದ್ದಂಥ ಭೀಷ್ಮ ಈಗ ಎಷ್ಟು ಸಾಧು ಆಗಿದ್ದಾನೆ. ಬರ್ತಾ ಬರ್ತಾ ಇನ್ನಷ್ಟು ಟ್ರೈನಿಂಗನ್ನು ಕೊಡ್ತಾ ಹೋಗ್ತಾರೆ. ಮುಂದಿನ ದಿವಸಗಳಲ್ಲಿ ಈತನನ್ನು ಕೂಡ ಕಾರ್ಯಾಚರಣೆಗೆ ಬಳಸ್ಕೊಂಡ್ರೆ ತುಂಬಾ ಸೂಕ್ತವಾಗಿರುತ್ತೆ, ಚೆನ್ನಾಗಿರುತ್ತೆ. ನಿಮಗೂ ಕೂಡ ಭೀಷ್ಮ ಇಷ್ಟನ ಮೌಂಟೇನ್ ಅಲಿಯಾಸ್ ಭೀಷ್ಮ ತಪ್ಪದೆ ಕಮೆಂಟ್ ಮಾಡಿ.